ಅತ್ತೆಗೆ ನಮ್ಮ ಅತ್ತೆಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ತಿನ್ನಿ ಅತ್ತೆ. ಸಾಕಣವ. ಅಯ್ಯೋ, ಇಷ್ಟಪಟ್ಟಿರೋದನ್ನ ಚೆನ್ನಾಗಿ ತಿನ್ಬೇಕು. ಇನ್ ಸ್ವಲ್ಪ ತಿನ್ನಿ ಅತ್ತೆ. ಸರಿ ಸಾಕು. ತಿನ್ನೆ. ಸೊಸೆ ಅಷ್ಟು ಒತ್ತಾಯ ಮಾಡ್ತಾ ಇದ್ದಾಳೆ. ತಿನ್ನು. ಇಲ್ಲಿ ತಿನ್ಬೇಡ ಅನ್ನೋದಕ್ಕೆ ಯಾರೂ ಇಲ್ಲ. ತಿನ್ನು ತಿನ್ನು. ಲೀಲಾಂಟಿಗೆ ತುಂಬಾ ನಾಚಿಕೆ ಅಲ್ವಾ? ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣಕ್ಕ. ನಮ್ಮ ಅವ್ವಂಗೆ ನಾಚಿಕೆ ಗೀಚಿಕೆ ಅಲ್ಲ, ಊರಿಂದ ಆಚಿಕೆ. ನಮ್ಮ ಅಪ್ಪನ ಮದ್ವೆ ಆದ್ಮೇಲೆ 3 ಮತ್ತೊಂದು ಎಲ್ಲ ಬಿಟ್ಬಿಟ್ಟವಳೆ ಅಲ್ವಾ ಮಮ್ಮಿ? ಮಾರಿ ಹಬ್ಬ. ಎಲ್ರು ನಿಧಾನ ಊಟ ಮಾಡಿ. ಆ ಸೈಡ್ ಡಿಶ್ ಎಲ್ಲ ಅತ್ಗೆ ಮಾಡಿದ್ದು. ಮೇನ್ ಕೋರ್ಸು ನಮ್ ರಾಣಿದು. ರಾಣಿದ್ ಮೇನ್ ಕೋರ್ಸು, ಆದ್ರೆ ನಂದು ಒಂದ್ ಕೋರ್ಸ್ ಇದೆ. ಯಾವುದು? ಅದೇ ರ್ಯಾಪಿಡ್ ಎಕ್ಸ್ ಇಂಗ್ಲಿಷ್ ಕೋರ್ಸು. ಅತ್ತೆ, ನಿಮ್ಗೆ ಒಬ್ಬಟ್ಟಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳಿ. ಸಾಕಣವ, ಸಾಕು. ತಿನ್ನೋದಕ್ಕೆಲ್ಲ ನಾಚಿಕೆ ಪಡ್ಕೋಬಾರ್ದು. ತಿನ್ನಿ ತಿನ್ನಿ. ಕೆಲವರು ಬಡಿಸೋದಕ್ಕೆ ನಾಚಿಕೆ ಪಡ್ಕೋತಾರೆ. ಅಂಥದ್ರಲ್ಲಿ ತಿನ್ನೋದಕ್ಕೆ ಯಾಕೆ ನಾಚಿಕೆ ಪಡ್ಬೇಕು? ತಿನ್ನು. ಅಲ್ಲಕ್ಕ, ಇದ್ಯಾರ್ದೋ ಬ್ಯಾರರ್ ಮನೆ ಅನ್ನಂಗೆ ಮಾಡಿಯ. ಆರಾಮಾಗಿ ತಿನ್ನಲಿಲ್ಲಕ್ಕ. ತಿಂತಾ ಇದ್ದೀನಿ. ಹಿಂಗೆ ಮ್ಯಾಲಿಂದ ಮ್ಯಾಲೆ ಹಾಕಿರೆ ಹೊಟ್ಟೆ ಉಬ್ರಾತ್ ಕಳಕ್ಕಿಲ್ವಾ? ಆಂಟಿ, ಹಾಗೇನಾದ್ರೂ ಆದ್ರೆ ಡಾಕ್ಟ್ರು ನಾನಿಲ್ವಾ? ಹ್ಞೂ, ಅಷ್ಟೇ ಮತ್ತೆ. ತಿನ್ನಿ ತಿನ್ನಿ ಅತ್ತೆ. ಸ್ವಲ್ಪ ಪಲ್ಯನೂ ಬಡಿಸ್ತೀನಿ ತಾಳಿ. ತಿನ್ನಿ ಅತ್ತೆ. ಹಸ್ದವ್ರಿಗೆ ಗೊತ್ತು ಅನ್ನದ ಬೆಲೆ. ಅದಕ್ಕೆ ನನ್ನ ಸೊಸೆ ಹೊಟ್ಟೆ ತುಂಬ ಹಾಕ್ತಾ ಇದ್ದಾಳೆ. ತಿನ್ನು ತಿನ್ನು. ಬಾಬಾ, ನಮ್ ಜನ ಊಟದ ಜೊತೆ ಪ್ರೋಟೀನ್ ಶೇಕ್ ಕೊಡೋದು ಕಲಿಬೇಕು. ಇಲ್ಲ ಅಂದ್ರೆ ನಮ್ ಜನಕ್ಕೆ ಫಿಟ್ನೆಸ್ ಬಗ್ಗೆ ಆಸಕ್ತಿ ಬರೋದು ಯಾವಾಗ? ಸೀನಾ, ನೀನ್ ಜಿಮ್ ತೆಗಿತಿಯಲ್ಲ, ಆಗ ಈ ಸೇಕು ಪಾಕು ಎಲ್ಲ ಕುಡಿಯುವಂತೆ. ಈಗ ಹೊಟ್ಟೆ ತುಂಬ ಊಟ ಮಾಡು. ಅಯ್ಯೋ ಅತ್ತೆ, ನೀವು ಹೋಳಿಗೆನೆ ತಿಂದಿಲ್ಲ ಇನ್ನು. ತಾಳಿ ಬಂದೆ. ತಿನ್ನಿ ಅತ್ತೆ. ರೀ, ನಮ್ ಗುಂಡು ಅವ್ರ ಅತ್ತೆನ ಇಷ್ಟೊಂದು ಹಚ್ಕೋತಾಳೆ ಅಂತ ನಾನು ದೇವ್ರಾಣೆಗೂ ಅನ್ಕೊಂಡಿರ್ಲಿಲ್ಲ. ತಿನ್ನಿ ತಿನ್ನಿ. ಅಲ್ಲ, ಈ ಮದುವೆಗೆ ಮುಂಚೆ ಹಚ್ಕೊಂಡಿರೋರಲ್ಲ, ಮದುವೆ ಆದ್ಮೇಲೆ ಮುನ್ಸ್ಕೋತಾರೆ. ಆದ್ರೆ ಇಲ್ಲಿ ಉಲ್ಟಾ ಆಗೈತೆ ನೋಡು. ನಮ್ ಗುಂಡುನು ಸೀನಾನುವೆ ಮದುವೆಗೆ ಮುಂಚೆ ಜಗಳನೋ ಜಗಳ. ಆದ್ರೆ ಈಗ ನೋಡು, ಒಬ್ರನ್ನೊಬ್ರು ಹುಟ್ಟಿರಕ್ಕಿಲ್ಲ ಅಂತಾರೆ. ನಮ್ ಗುಂಡುನುವೆ ಮದ್ವೆ ಆದ್ಮೇಲೆ ನಮ್ ಲೀಲಕ್ಕನ ಅದ್ ಹೆಂಗ್ ಹಚ್ಕೊಂಡವಳೆ ನೋಡು. ಏನ್ ಅನ್ಕೊಂಡ್ಬಿಟ್ಟವಳೆ, ಏನ್ ಪಿರುತಿ ಮಾಡ್ತಾಳೆ. ಆಹಾ ಮಾದಪ್ಪಣ, ಈ ಪಿರುತಿ ನೋಡಿದ್ರೆ ನಂಗೆ ಕಣ್ತುಂಬತ್ತದ ಮಾದಪ್ಪಣ. ಶಿವು, ನಮ್ಮನೆಯಲ್ಲಿ ಸೊಸೆ ಅತ್ತೆಗೆ ಪ್ರೀತಿ ಮಾಡ್ತಾ ಇರೋದು ನೋಡಿ ನೋಡಿ ನನ್ನ ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗಿದೆ. ಆದ್ರೆ ಅತ್ತೆ ರಶ್ಮಿನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಅಂದ್ರೆ ಸ್ವಂತ ಮಗಳು ಅಂತ ಒಪ್ಕೊಂಡಿದ್ದಾಳೆ. ಅದಕ್ಕೆ ಪ್ರೀತಿಯಿಂದ ಬಡಿಸ್ತಾ ಇದ್ದಾಳೆ, ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾಳೆ. ತಿನ್ನಿ ಅತ್ತೆ, ಇಷ್ಟ ಅಲ್ವಾ ನಿಮ್ಗೆ? ಕುಡೀರಿ ಕುಡೀರಿ. ಅತ್ತೆ, ಇನ್ನೊಂದೆರಡು ಒಬ್ಬಟ್ಟು ಹಾಕ್ಲಾ? ಶಿಷ್ಯ, 2 ಒಬ್ಬಟ್ಟು ತಗೊಂಬಾರ. ಇವಾಗ್ಲಾದ್ರೂ ಗೊತ್ತಾಯ್ತಾ ಅತ್ತೆ, ಹಸುವು ಅಂದ್ರೆ ಹೇಗಿರತ್ತೆ ಅಂತ? ಊಟ ಕೊಡದೆ ಹೋದ್ರೆ ಎಷ್ಟು ನೋವಾಗತ್ತೆ ಅಂತ. ಗುಂಡು, ಏನವ ಹೇಳ್ತಿದ್ಯಾ? ಅಣ್ಣ,
ಅದು ನಾನು ಮದುವೆ ಆದ್ಮೇಲಿಂದ ನಮ್ಮ ಅತ್ತೆ ನನ್ನ ಸೊಸೆ ನಿಜಾನೇ ಹೇಳ್ಬಿಟ್ರೆ ಶಿವು ಕೋಪದಲ್ಲಿ ನನ್ನ ಸೊಸೆನ ನಿಮ್ಮ ಮನೆ ಕಳಿಸಲ್ಲ ಅಂತಾನೆ. ಆಗ ನನ್ನ ಮನೆ ಅನಾಥ ಆಗ್ಬಿಡುತ್ತಲ್ಲಪ್ಪ. ಅಯ್ಯೋ ಹಿರಿಯತ್ತೆ, ಏನ್ ಗೊತ್ತಾ ಅಣ್ಣ, ನಮ್ಮ ಮನೇಲಿ ನಮ್ಮ ಅತ್ತೆ ಊಟದ ವಿಚಾರದಲ್ಲಂತೂ ಹಿರಿಯತ್ತೆ, ನೀವು ಮಾಡೋ ಕೆಲಸ ಎಲ್ಲ ನಾನು ಹೇಳಲೇಬೇಕಲ್ವಾ? ನಾನು ನಮ್ಮ ಅಣ್ಣ ಅತ್ತಿಗೆ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಈ ವಿಷಯ ಹೆಂಗ್ ಮುಚ್ಚಿಡಕ್ಕಾಗತ್ತೆ ಅಣ್ಣ? ಅದು ನಮ್ಮತ್ತೆ ನಮ್ಮ ಮನೇಲಿ ಯಾವಾಗ ನೋಡಿದ್ರು ಊಟ ಮಾಡು ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ತಲೆ ತಿಂತಾನೇ ಇರ್ತಾರೆ. ಅತ್ತೆ, ನಂಗೆ ಹಸಿವಿಲ್ಲ, ಹಸುವಾದ್ಮೇಲೆ ತಿಂತೀನಿ ಬಿಡಿ ಅಂದ್ರೆ ಬಿಡೋದೇ ಇಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾನೇ ಇರ್ತಾರಣ್ಣ. ಹಸುವಾದ್ರೂ ಕಷ್ಟ, ಹೊಟ್ಟೆ ತುಂಬಿದ್ರೂ ಕಷ್ಟ, ಹೊಟ್ಟೆ ತುಂಬಿದ್ಮೇಲೆ ಇನ್ನೂ ಜಾಸ್ತಿ ತಿನ್ನಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆತೆ ಅಂದ್ರೆ ಕೇಳೋದೇ ಇಲ್ಲ. ಅದಕ್ಕೆ ಕೇಳ್ತಿರೋದಣ್ಣ, ಹಸುವಿನ ಬೆಲೆ ಇವಾಗ ಗೊತ್ತಾಯ್ತು ಅಂತ. ಸರಿ ಕಣವ. ಲೀಲಕ್ಕ, ನಮ್ಮ ಮಗಿನ ಇಷ್ಟೊಂದು ಸದಾಗ ನೋಡ್ಕೊತಿದ್ದೀರಲ್ಲ, ಬಹು ಖುಷಿ ಆಯ್ತು. ಅದಕ್ಕೆ ಕಣವ್ವ ನಿನ್ನನ್ನು ಲಕ್ಷ್ಮಿ ಅನ್ನೋದು. ಶಿವು ತಂಗಿಯಾಗಿ ನಿನಗೆ ಮನೆ ಉದ್ಧಾರ ಮಾಡೋ ಬುದ್ಧಿ ಇದೆ ಹೊರತು ಒಡೆಯೋ ಬುದ್ಧಿ ಇಲ್ಲ ತಾಯಿ. ಹೇಳಕ್ಕೆ ಬಿಟ್ಟಿದ್ಲು, ಬೇಡ ಬೇಡ ಅಂತಿದ್ದೆ. ತಿನ್ನಿಯತ್ತೆ. ಬನ್ನಿ ಅತ್ತೆ. ಅಪ್ಪ, ಅಲ್ಲಿ ಮನೇಲಿ ಬಾನು ಕಾಯ್ತಿರ್ತಾಳೆ, ಇಲ್ಲೇ ಮಾತಾಡ್ಕೊ ಕುತ್ಕೊತೀರ ಹೆಂಗೆ? ನಡ್ರಿ ಓಡೋಣ. ನಾವು ಹೊಡ್ತೀವಪ್ಪ. ಅಯ್ಯೋ ಅಂಕಲ್, ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಎದ್ದೇಳಿ ಅತ್ತೆ. ಅರ್ಶಿನ ಕುಂಕುಮ ತಗೊಳ್ಳಿ. ಆಂಟಿ, ಇದು ನಿಮಗೆ. ಅಯ್ಯೋ, ಎಲ್ಲ ಯಾಕವ್ವ? ಮೊದಲನೇಕ್ಕಿಂತ ಮದುವೆ ಆದ್ಮೇಲೆ ಜೋಡಿ ಮನೆಗೆ ಬಂದಿದ್ದೀರಾ, ಅದಕ್ಕೆ ಹಂಗೆ ಕೆಲ್ಸಕ್ಕೆ ಆಯ್ತದ ನಿಮ್ಮನ್ನ. ಅದಕ್ಕೆ ಆಗ್ಲೇ ಬಾರು ನನ್ನ ಒಳಿತಿರ್ದು ಇದನ್ನ ತರ್ಸಕ್ಕೆ ಹೇಳಿದ್ದು. ತಕೊಳ್ಳಿ. ಸರಿನವ್ವ, ನಾವು ಬರ್ತೀವಿ. ಸೀನಾ, ನಾನು ನಿನ್ನಮ್ಮ ಗಾಡೀಲಿ ಬರ್ತೀವಿ. ನಿಮ್ಮ ಅಮ್ಮಂಗೆ ನಡೆಯೋಕ್ಕೂ ಆಗಲ್ಲ ಇವಾಗ. ಏ ಇಲ್ಲ ಇಲ್ಲ, ನಾನು ಬುಲೆಟಾಗಿ ಬರಲ್ಲ. ಆ ಬುಲೆಟ್ ರೋಡ್ನಾಗ ಬಿಡ್ಬಿಡು ಅಂತ ಓಡಾಡ್ತಾ ಅಲ್ಲಾಡೆಲ್ಲ ಕಕ್ಕಂಗಾಗುತ್ತೆ. ನಾನು ಹೆಜ್ಜೆ ಮೇಲೆ ಇಟ್ಕೊಂಡು ನಡ್ಕೊಂಡೆ ಬರ್ತೀನಿ. ಅಣ್ಣ ಅತ್ಗೆ ಹೋಗಿ ಬರ್ತೀವಿ. ರತ್ನಕ್ಕ ಹೋಗಿ ಬರ್ತೀನಿ. ರಾಣಿ, ಆಲ್ ದ ಬೆಸ್ಟು. ಚೋಟು ಬಾಯ್. ಆಗ್ಲಿ ಮಲ್ಪಡ. ಸರಿ ಶಿವಣ್ಣ. ನಾಳೆನೇ ಶಿವು ಮನೆಗೆ ಹೋಗಿ ಇರೋ ಸತ್ಯ ಎಲ್ಲ ಹೇಳಿ ಮದುವೆನ ಕ್ಯಾನ್ಸಲ್ ಮಾಡಬೇಕು. ಆದರೆ ಮನೇಲಿರೋ ರಾಕ್ಷಸರು ಕಣ್ತಪ್ಪಿಸಿ ಹೇಗೆ ಹೋಗೋದು? ಏಯ್, ಕೆಲಸ ಮಾಡೋದು ಬಿಟ್ಟು ಇಲ್ಲೇನೆ ಮಾಡ್ತಾ ಇದ್ಯಾ? ಇದಕ್ಕೆ ನೀನು ಕೂಳ್ ಹಾಕಿ ಮನೇಲಿ ಇಟ್ಕೊಂಡಿರೋದು? ಅಮ್ಮ ಮಗ ಆಕಾಶ ನೋಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏಯ್, ನಿಮ್ಗೆ ಹೇಳ್ತಿರೋದು. ಅಮ್ಮ ಅಮ್ಮ ಅಮ್ಮ. ಏಯ್, ಏನ್ ನರಳ್ತಾ ಇದ್ಯಾ? ಏನಮ್ಮ, ಮಧ್ಯಾಹ್ನದಿಂದ ತುಂಬ ಹೊಟ್ಟೆ ನೋವ್ತಿದೆ, ಪ್ರಾಣ ಹೋಗೋಷ್ಟು ನೋವ್ತಿದೆ.
ಏನ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ. ಅಮ್ಮ ತುಂಬಾ ನೋವಾಗ್ತಾ ಇದೆಯಾ ಅಮ್ಮ? ಅಮ್ಮ ಏನೋ ಹೊಸ ನಾಟಕ ಆಡ್ತಾ ಇದ್ದೀರಾ? ನೀವು ಹೊಡೆದ್ರು ಬಡಿದ್ರು ಹೊಟ್ಟೆ ನೋವಿರೋದಂತೂ ಸತ್ಯನಮ್ಮ. ಅಮ್ಮ ಅದಕ್ಕೆ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಇವಳಿಗೇನಾದ್ರು ಹೊಟ್ಟೆ ನೋವು ಜಾಸ್ತಿ ಆಗಿ ಹೊಗೆ ಹಾಕಿಸ್ಕೊಂಡ್ಬಿಟ್ರೆ ಆಮೇಲೆ ಮದ್ವೆನೂ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲಪ್ಪ. ಅಮ್ಮ ಹೊಟ್ಟೆ ನೋವು, ಹೊಟ್ಟೆ ನೋವು. ಏನಾಗ್ತಾ ಇದೆ ಅಮ್ಮ? ನೀರು ಕುಡ್ಲಾ ಅಮ್ಮ? ನೀರು ಕುಡಿತೀಯ? ಏನಾಗ್ತಾ ಇದೆ ಅಮ್ಮ? ಅಮ್ಮ ಹೊಟ್ಟೆ ನೋವು, ಹೊಟ್ಟೆ ನೋವು, ತಡ್ಕೊಳಕ್ಕಾಗ್ತಿಲ್ಲ. ಏನಮ್ಮಿ ಈಟತ್ತಾಗ ಇವ್ರ ಜೊತೆ ಮಾತು ಕೂಗ್ತಾಳೆ? ಇಲ್ಲಿ ನೋಡಿ, ಹೊಟ್ಟೆ ನೋವಂತೆ. ಹೊಟ್ಟೆ ನೋವಾ? ಇದೇನು ಚಿಗವ ಈ ವಯಸ್ಸಿನಾಗೆ? ರೀ ಬರೀ ಹೊಟ್ಟೆ ನೋವು ಅಷ್ಟೇ. ಅಷ್ಟೇ ಅಂದ್ಮೇಲೆ ಕಿಲ್ಲಾಕ್ ನಿಂತಿದ್ಯಾ ಅಮ್ಮಿ? ಲೇಟ್ ಆಯ್ತು ಬಾ. ರೀ ಸಾಯೋ ಅಷ್ಟು ನೋಯ್ತಿದೆ ಅಂತ ಹೇಳೆ ಏನ್ ಮಾಡ್ಲಿ? ಸಾಯಕ್ ಬಿಟ್ಬಿಡು, ಇಲ್ಲ ಸಹಾಯ ಮಾಡಮ್ಮ ಹೇಳು. ಇವಳು ಸತ್ರೆ ಆಸ್ತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಕೈಗೆ ತಟ್ಟೆ ಕೊಟ್ಟು ಊಟಕ್ಕೆ ಇಕ್ತೀನಿ ಅಂದರೆ ಮುದ್ದೆ ಬಂದರೆ ನುಂಗನ, ಅನ್ನ ಬಂದರೆ ಅಗಿಯನ ಅಂತ ಅನ್ಕೊಂಡು ಯೋಚನೆ ಮಾಡ್ಬೋದು. ಆಸ್ತಿನೇ ಕೈಗೆ ಸಿಕ್ಕಿಲ್ಲ ಅಂದರೆ ಏನು ಯೋಚನೆ ಮಾಡೋದು? ರೀ ಯಾವ ಟೈಮಲ್ಲಿ ಏನು ಮಾತಾಡ್ತಾ ಇದ್ದೀರಾ ನೀವು? ಮದುವೆಗೆ ಅಲ್ಲೆಲ್ಲ ವ್ಯವಸ್ಥೆ ಆಗ್ತದೆ, ನೀವು ನೋಡಿದ್ರೆ ತಮಾಷೆ ಮಾಡ್ತಾ ಇದ್ದೀರಲ್ಲ. ಏನಂತ ಬಡ್ಕೊಂಡು ಸಾಯಲಿ ನಿಮ್ಮ ಹತ್ರ. ಸಹಾಯ ಮಾತಾಡ್ಬೇಡಮ್ಮೆ, ಮನ್ಸರಿಗೆ ಮನಸ್ಸಿನಾಗ ಹೊಸ ಹೊಸ ಆಸೆಗಳು ಹುಟ್ಕೊಬಿಡ್ತಾವೆ. ಇವಾಗೇನು ಕರೆಕ್ಟಾಗಿ ಮಾತಾಡ್ತಿರೋ ಇಲ್ವೋ? ಮೇ ನಾನು ಬರೀ ನಾಗ ಅಲ್ಲ, ಮಾಸ್ತಿ ಕೊಪ್ಪಲು ನಾಗೇಗೌಡ. ಒಂದು ಕಾಲದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಮೆರೆದವನು. ಎಲ್ಲರೂ ಪಟಾಕಿ ಅಂಟಿಸ್ಬಿಟ್ಟು ಆನೆನ ಓಡಿಸ್ತಾರೆ, ಆದರೆ ನಾನು ಊದುಕಡ್ಡಿಲಿ ಆನೆನ ಓಡಿಸ್ದವನು. ಎಲ್ರಿಗೂ ಕೋಪ ಬಂದರೆ ರಕ್ತ ಕೊತ್ತ ಅಂತ ಕುದೀತದೆ, ನನಗೆ ವಿಜಿಲ್ ಆಗ್ತದೆ. ಏನೋ ತಮಾಸೆಗೆ ಒಂದು 4 ಮಾತು ಆಡಿದ್ನಪ್ಪ, ಅದಕ್ಕೆ ನನ್ನ ಹೆಂಡಪ್ಪಿ ಅನ್ಕೊಬಿಡೋದಾ? ನಾನು ಗುಂಡಾಕ್ದಾಗ ಮಾತ್ರ ಗಂಡಸಲ್ಲ, ನನ್ನ ಕಣ್ಣೆದ್ರುಗಡೆ ಗುಂಡಿ ತೆಗಿತಾ ಇದ್ರು ಗುಂಡಿಗೆ ಗುಡಿಸ್ಕೊಂಡು ಬರೋ ಗುಟ್ರಾಕ ಗೋಳಿ ಕಣಮೆ. ತಂದೆ ಕೈ ಮುಗಿತೀನಿ, ಸರಿಯಾಗಿ ಮಾತಾಡೋದನ್ನ ಕಲಿ. ಏನೋ ಮಿಸ್ಸ್ತಾವ ಮಿಸ್ಗಾಡ್ದಂಗೆ ಇರೋಣ ಅಂತ ಅನ್ಕೊಂಡಿದ್ದೆ, ನೀನು ನೋಡಿದ್ರೆ ಮಿಸ್ಟೇಕ್ ಮಾಡಿಬಿಟ್ಟೆ. ಇವಾಗೇನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಆಟೆ ತಾನೆ? ಆಯಿತು, ಕರ್ಕೊಂಡು ಹೋಗೋಣ. ಅಲ್ಲಿ ಯಾರಿಗಾದ್ರೂ ಹಾಕ್ಕೊಟ್ಬಿಡ್ಲಿ, ನಾವು ಮನೆ ಮಠ ಬಿಟ್ಟು ಹೊಂಟೋಗೋಣ. ಹಾಗಂತ ಸುಮ್ಮನೆ ಬಿಡೋದಕ್ಕಾಗತ್ತಾ? ಸೀರಿಯಸ್ ಅನ್ಸ್ತಾ ಇಲ್ವಾ? ಸರಿ ಬಿಡು, ಬಾಯ್ತ್ಲಾಗೆ. ಚಿಗಮ್ಮಿ ತು ಚಿಗವ್ವ, ನಡಿ ಆಸ್ಪತ್ರೆಗೆ ಹೋಗೋಣ. ರೆಡಿ ಆಗು, ಬೇರೆ ಬಟ್ಟೆ ಹಾಕೋ. ಮನೆ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವಳನ್ನ ಸಿಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು. ಅಣ್ಣ ಅಣ್ಣ ನಾನು ಬರ್ತೀನಿ ಅಣ್ಣ. ಅಯ್ಯೋ ನೀನು ಅಮ್ಮಿಕೊಂಡಿರಪ್ಪ ಇಲ್ಲೇ. ಪಿಕ್ಚರ್ ನೋಡೋದಕ್ಕೆ ಹೋಗ್ತಾ ಇರೋದು ಆಸ್ಪತ್ರೆಗೆ, ಬರೋವರೆಗೂ ಬಾಯಿ ಮುಚ್ಕೊಂಡು ತೆಪ್ಪಿಗೆ ಇಲ್ಲೇ ಬಿದ್ದಿರಬೇಕು. ನಾನೇನಾದ್ರೂ ಇವಾಗ ಹೋದ್ರೆ ಶಿವು ಮನೆ ಹೋಗಕ್ಕಾಗಲ್ಲ. ಬೆಳಿಗ್ಗೆ ಆದ್ರೆ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದು. ನಿನಗೇನು ಟಿಕೆಟ್ ಕೊಟ್ಟು ಕರಿಬೇಕೆ? ಇವಾಗ ಬೇಡಪ್ಪ, ಕತ್ಲಾಗಿದೆ, ನೋವನ್ನ ರಾತ್ರಿ ಎಲ್ಲ ಹೇಗೋ ತಡ್ಕೋತೀನಿ. ಬೆಳಗ್ಗೆ ಆದ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ, ನಿಂದಮ್ಮಯ್ಯ ಅಂತೀನಿ. ಸರಿ ಸರಿ, ಬೆಳಕಿದ್ರೇ ಒಳ್ಳೇದು. ಅಲ್ಲಿವರೆಗೂ ಸಾಯ್ದ ಬದುಕಿರು. ಯಾಕೆ ಅಂದರೆ ನಿನ್ನ ಜೀವ ನಮ್ಗೆ ತುಂಬ ಮುಖ್ಯ. ಮದುವೆ ಆಗೋ ಗಂಟ ನಮ್ಮ ಜೀವ ಕೊಟ್ಟಾದ್ರೂ ನಿನ್ನ ಜೀವನ ಕಾಪಾಡ್ಕತೀವವ. ಏನು ಅದೃಷ್ಟ ಮಾಡಿದ್ದೆ ಚಿಕ್ಕವ್ವ ನೀನು. ಬೆಳಗಿನ ಗಂಟ ಬದುಕಿರು. ಅಡಿಯಮ್ಮೆ, ನಾಳೆ ಈ ಮದುವೆಗೊಂದು ಅಂತ್ಯ ನಾನು ಹಾಡ್ತೀನಿ. ಯವ್ವಾ, ಏನೋ 10,000 ಆಗೈತಾ? ಆಗಿತ್ತು ಮಾವ, ಈಗ ಮತ್ತೆ ಕಮ್ಮಿ ಆಗಿದೆ, 9 ಆಗಿದೆ. ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ 10 ಆಗ್ಬೋದು ಮಾವ. ಅವ್ವ ಮಾಕಾಳವ್ವ, ಗೋಲ್ಡ್ಗೆ ಚಿನ್ನದ ಬೆಲೆ ಬಂದ್ಬಿಟ್ಟೈತಲ್ಲಪ್ಪ. ನಮ್ಮಂತ ಬಡವರಲ್ಲ ಏನ್ ಮಾಡೋದು? ಗೋಲ್ಡು ಚಿನ್ನದ ಬೆಲೆ ಬಂದಿದ್ಯಾ? ನಿನ್ ತಲೆ, ಗೋಲ್ಡು ಚಿನ್ನ ಎರಡೂ ಒಂದೇ. ನಿಂತಲೆ ಗೋಲ್ಡು ಚಿನ್ನ ಎರಡು ಒಂದೇ ಅಲ್ಲ. ಚಿನ್ನ ಅಂದ್ರೆ ನೀನು ನನ್ ಚಿನ್ನ. ಅಯ್ಯಯ್ಯಯ್ಯೋ, ಅಯ್ಯೋ ಏನ್ ಮಾತಾಡ್ಬಿಟ್ಟೆ ಮಾವ. ಅಯ್ಯೋ, ನಾಚ್ಕೊಳದ್ಬಿಟ್ಟು ಒಸಿ ಬರ್ಕೊಳಮ್ಮ ಮಾವ. ಮಾವ ಸರಿ ಹೇಳು. ಈಗ ನಾವು ಹೆಣ್ಣಿಗೆ ಏನೇನು ಹಾಕ್ತೀವಿ?
ತಾಳಿ ಸರ, ಒಂದು ಚೈನು, 2 ಉಂಗುರ, ಆಮ್ಯಾಕೆ ಒಂದು ಜೊತೆ ಓಲೆ, ಗೋಲ್ಡ್ ಕೇಸು, ವಾಚು. ಆಮೇಲೆ ಹುಡ್ಗಂಗೆ ಏನೇನು ಹಾಕ್ತೀವಿ? ಹುಡ್ಗಂಗೆ ಅವ್ರು ದೊಡ್ಡ ಮನ್ಸರು ಪಾರು, ಏನಿಲ್ಲ ಅಂದ್ರೂ ಒಂದು 30 ಗ್ರಾಮ್ ಸರನಾದ್ರೂ ಹಾಕೋದು ಬೇಡವಾ? ಹಾಕ್ಬೇಕು. ಆಮ್ಯಾಕೆ ಬಲ್ಗೈಗೆ ಎಡಗೈಗೆ ಒಂದೊಂದು ಉಂಗುರ, ಸೂಟು ಬುಟ್ಟು, ಆಮ್ಯಾಕೆ ಒಂದು ಕಾರು ಕೊಡಮ್ಮ ಅಂತೀವಿ. ಮಾವ, ಇದಕ್ಕೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡಿದ್ರೆ ಎಷ್ಟು ಹಣ ಬೇಕಾಗುತ್ತೆ ಗೊತ್ತಾ? ಇನ್ನು ರತ್ನನ್ ಮದುವೆ ಮಾಡಬೇಕು, ರಮ್ಯನ್ ಎಜುಕೇಶನ್ ಕಂಪ್ಲೀಟ್ ಆಗಬೇಕು. ರಾಣಿ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ತುಂಬ ಟೈಟ್ ಆಗೋಗುತ್ತೆ. ಏನು ಮಾತು ಅಂತ ಅಡಿಯಪ್ಪಾರು, ಈಟೊಂದು ದೊಡ್ಡ ಸಂಬಂಧ ಬಂದ್ಮ್ಯಾಕೆ ಆಗ ನಾವು ನಮ್ಮ ಕೈ ಮೀರಿ ಪ್ರಯತ್ನ ಮಾಡ್ಬೇಕಲ್ವ ಪಾರು? ಹಾಂ, ಅದು ಅಲ್ಲದೆ ರಾಣಿಗೆ ಇಂಥ ಒಳ್ಳೆ ಸಂಬಂಧ ಬಂದೈತಿ ಅಂದ್ಮ್ಯಾಕೆ ನಾಳೆ ನಮ್ಮ ರತ್ನಂಗೂ ಒಳ್ಳೆ ಸಂಬಂಧ ಬರ್ಬೋದಲ್ಲ ಪಾರು? ಹೌದು ಮಾವ, ಹಾಗಂತ ಅಷ್ಟೊಂದು ಹಣನ ಎಲ್ಲಿಂದ ತರೋದು? ತುಂಬ ಕಷ್ಟ ಆಗಲ್ವಾ? ಕಷ್ಟ ಆಯ್ತದೆ, ಆದ್ರೂ ಏನೊಂದು ಮಾಡುವ ಪಾರು. ನಾನು ಬೇಕಾದ್ರೆ ನನ್ನ ಅಡ ಇಟ್ಟು ಯಾರ ಮನೇಲಾದರೂ ಜೀತನಾದರೂ ಮಾಡಿ ನಾನು ಅವ್ರ ಅಂತಸ್ತಿಗೆ ತಕ್ಕಂಗೆ ಮದುವೆ ಮಾಡೇ ಮಾಡ್ತೀನಿ ಪಾರು. ನಮ್ಮ ರಶ್ಮಿ ಮದುವೆನೋ ಹೆಂಗೋ ಆಗೋಯ್ತು, ನಮ್ಮ ರಾಣಿ ಮದುವೆನಾದರೂ ನಾನು ಚಂದಾಗಿ ಮಾಡಬೇಕು ಪಾರು. ಇದು ನನ್ನ ಆಸೆ ಪಾರು. ಸರಿ, ನೀನು ಇಷ್ಟೊಂದು ಆಸೆ ಪಡ್ತಿದ್ಯಾ ಅಂದರೆ ನಿನ್ನ ಆಸೆನೇ ನನ್ನ ಆಸೆ. ಒಂದು ಕೆಲಸ ಮಾಡೋಣ, ನಾನು ಸಿಟಿಲಲ್ಲಿರೋ ಎಲ್ಲ ಹಾಸ್ಪಿಟಲ್ಗೆ ಅಪ್ಲಿಕೇಶನ್ ಹಾಕ್ತೀನಿ. ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತೆ. ಕಮ್ಮಿ ಅಂದರೂ 1 ಲಕ್ಷ ಸಿಗುತ್ತೆ. ಪಾರು, ನಿನ್ನ ದುಡ್ಸಿ ನಾನು ನನ್ನ ತಂಗಿರ ಮದುವೆ ಮಾಡ್ಬೇಕಾ ಪಾರು? ಬೇಡ ಪಾರು, ನೀನು ಮಹಾರಾಣಿ, ನೀನು ಯಾಕೆ ಬೇರೆಯವ್ರ ತವ ಕೆಲಸ ಮಾಡಬೇಕು ಅಂತೀನಿ ನಾನು. ನೀನು ಚಂದ ಸೇವೆ ಮಾಡಿಕೊಂಡು ಆರಾಮಾಗಿರು. ನಿನ್ನ ದುಡ್ಸಿ ನಾವು ತಿನ್ನೋದು ಅದು ಸತ್ರು ಆಯ್ಕಿಲ್ಲ. ಸಾಯೋ ಮಾತಾಡಿದ್ರೆ ಕಚ್ಬಿಡ್ತೇನೆ ಅಷ್ಟೇ. ನನ್ಗೆ ಹೇಳೋದು ಕೇಳು ಪಾರು. ಮತ್ತೆ ನೀನು ಬೇರೆ ನಾನು ಬೇರೆನಾ? ನಿನ್ನ ತಂಗಿರೇ ನಮ್ಮ ಮಕ್ಕಳು ಅಂತ ನಾವೇ ಇವತ್ತು ಮಾತಾಡ್ಕೊಂಡಿಲ್ವಾ? ಅಪ್ಪ ಅಮ್ಮ ಆಗಿ ಮಕ್ಳಿಗೋಸ್ಕರ ದುಡಿಬಾರ್ದ ಹೇಳು? ಪಾರು, ನೀನು ಈ ಮಾತಿಗೆ ನನ್ಗೆ ಏನು ಹೇಳಿ ಹೇಳು? ಆದ್ರೂ ನಿನ್ನ ಕೈಯಲ್ಲಿ ದುಡಿಸೋದು ನಂಗೊಂಥರ ಕಷ್ಟ ಆಯ್ತೈತೆ. ಮಾವ, ಕೆಲ್ಸಕ್ಕೆ ಸೇರಿ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಬಂದರೆ ಲೋನ್ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನೀನು ಅಂದ್ಕೊಂಡಿರೋ ಥರ ಅದ್ದೂರಿಯಾಗಿ ಮದುವೆ ಮಾಡೋಣ. EMI ಕಟ್ಕೊಂಡು ಹೋಗೋಣ, ಈಸಿಯಾಗಿ ಬಿಡೋದು ಗೊತ್ತಾಗಲ್ಲ. ಬೇಡ ಪಾರು, ನಂಗೆ ಯಾಕೋ ಒಪ್ಕೊಳ್ಳೋಕ್ಕೆ ಕಷ್ಟ ಆಯ್ತೈತೆ. ನೀನನ್ನು ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತು. ಕೈ ಕೊಡು. ಗುಡ್ ಮಾರ್ನಿಂಗ್. ಆಯ್ತಾ? ಅಯ್ಯೋ, ಪರ್ಶು ಕೊಟ್ಟಿದ್ದು ಮರ್ತೇ ಬಿಟ್ನಲ್ಲ. ಇವತ್ತು ಭಸ್ಮ ಅಂತೇಳಿ ವೀಸಾ ಕೊಟ್ಬಿಟ್ಟು ಬಂದು ಚೆನ್ನಾಗಿ ನೀರಲ್ಲಿ ಕಲಸಿ ಆ ಗೋಡಂಬಿಗೆ ಕುಡಿಸ್ತಾಳೆ. ಪಾಪ ನಮ್ಮ ಪರ್ಶು ಅರ್ಚನೆ ಮಾಡಿಸ್ಕೊಂಬಂದು ಭಸ್ಮ ತಂದು ಕೊಟ್ಟಿದ್ದಾನೆ. ಗೋಡಂಬಿ ಅಣ್ಣ, ನೀನು ಹುಷಾರಾಗಲಿ ಅಂತ ಪರ್ಶು ಎಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ? ಎಲ್ಲರೂ ಪರಿಶ್ರಮದಿಂದ ನೀನು ಹುಷಾರಾದರೆ ಅಷ್ಟೇ ಸಾಕು.
ಗೋಡಂಬೇಣ ಹೇಳು ಎದ್ದೇಳು. ಸೂಪರ್ ಗೋಡಂಬಿ ಅಣ್ಣ, ಏನ್ ಇಷ್ಟು ಬೇಗ ಹುಷಾರಾಗ್ತಿದ್ಯಾ? ನೀನ್ ಹುಷಾರಾಗ್ಲಿ ಅಂತ ನಾವೆಲ್ಲರೂ ಎಷ್ಟು ಪ್ರಾರ್ಥನೆ ಮಾಡ್ಕೊತಿದ್ದೇವೆ ಗೊತ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಳೆ. ನಮ್ಮ ಪ್ರಾರ್ಥನೆ, ಅದಕ್ಕೆ ಟ್ರೀಟ್ಮೆಂಟು ಎಲ್ಲ ಸೇರಿಸಿ ನೀನು ಬೇಗ ಹುಷಾರಾಗ್ತಿದ್ಯಾ, ಅದೇ ಸಂತೋಷ. ನೋಡು ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ಮಾತೊಂದು ಆಡ್ಬಿಡೋ, ಅಷ್ಟು ಸಾಕು. ಏನು 2 ದಿನದಲ್ಲೇ ಮಾತಾಡ್ತೀನಿ ಅಂತಿದ್ಯಾ? ಅಷ್ಟಾಗ್ಬಿಡ್ಲಿ ಗೋಡಂಬಿ ಅಣ್ಣ, ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋಣ. ಇಲ್ಲಿ ನೋಡು, ಇದು ತುಂಬ ಶಕ್ತಿ ಇರೋ ದೇವಸ್ಥಾನದಿಂದ ತಂದಿರೋ ಪ್ರಸಾದ. ಇದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೆ. ನಾನೇ ನನ್ನ ಕೈಯಾರ ಕುಡಿಸ್ತೀನಿ. ಮುಂದಿನ ನಮ್ಮ ನಿಮ್ಮ ಭೇಟಿ ಆ ಗೋಡಂಬಿ ತಿಥಿ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ.